ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಯುಗಾದಿ ಹಬ್ಬದ ಸ್ಪೆಷಲ್ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರೂ ಬೇಳೆ ಒಬ್ಬಟ್ಟು ಮಾಡಿರ್ತೀರ, ಕಾಯಿ ಒಬ್ಬಟ್ಟು ಒಂದು ಸಾರಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಮಾಡ್ಬೋದು. ಹಸಿ ಕಾಯಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಣಗಿರೋ ಕಾಯಲ್ಲೂ ಚೆನ್ನಾಗಿರುತ್ತೆ, ಬಟ್ ಹಸಿ ಕಾಯಲ್ಲಿ ಒಂದು ಸಾರಿ ಟ್ರೈ ಮಾಡಿ. 30 ಮಿನಿಟ್ಸ್ಗೆಲ್ಲ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರೋ ಒಬ್ಬಟ್ಟು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಇದಕ್ಕೆ ಏನೇನು ಬೇಕು ನೋಡೋಣ. 2 ಕಪ್ ಬೆಲ್ಲ ತೊಗೊಂಡಿದ್ದೀನಿ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಫುಲ್ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋಬೇಕು. ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ, ಅದನ್ನು ಕಾಯಿ ಜೊತೆ ಹಾಕೊಂಡು ನುಣ್ಣಕ್ಕೆ ರುಬ್ಕೊಳ್ಳಿ, ಇಲ್ಲಾಂದರೆ ಬಾಯಿಗೆ ಸಿಗುತ್ತೆ. ಅದು ಒಂದು 2-3 ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ. 1 ಕಪ್ ಚಿರೋಟಿ ರವೆ, 1/4 ಕಪ್ ಚಿರೋಟಿ ರವೆ. ಇದು ಪಾಕಕ್ಕೆ ಆಯಿಲ್ ತೊಗೊಂಡಿದ್ದೀನಿ. 2 ಕಪ್ ಮೈದಾ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಜರಡಿ ಹಿಡಿದು ಇದಕ್ಕೆ 1 ಕಪ್ ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಕಣಕ ಮಿಕ್ಸ್ ಮಾಡೋಕ್ಕೆ 1 ಬೌಲ್ ತೊಗೊಂಡಿದ್ದೀನಿ. ಈಗಿನ ಬೌಲಲ್ಲಿ ಮೈದಾ ಹಿಟ್ಟು, ಚಿರೋಟಿ ರವೆ, ಒಂಚೂರು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನೀವು ಅರಿಶಿನ ಹಾಕ್ಕೋಬೋದು. ಯೂಶ್ವಲಿ ಕಾಯಿ ಹೋಳಿಗೆಗೆ ಯಾರೂ ಅರಿಶಿನ ಹಾಕಲ್ಲ, ನಾನು ಹಾಕೋತಾ ಇಲ್ಲ. ಇದನ್ನು ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ನೀರು ಹಾಕೋಕ್ಕೆ ಮುಂಚೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಳ್ಳಗೆ ಕಲಿಸ್ಕೊಳ್ಳಿ. ಆದಷ್ಟು ಗಟ್ಟಿಯಾದರೆ ನಿಮಗೆ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ಹಂತದಲ್ಲಿದ್ದರೆ ಸಾಕು. ಈಗ ಎಣ್ಣೆ ಹಾಕಿ ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು. ಮಿಕ್ಸ್ ಮಾಡಿ ಸೈಡಿಗೆ ಇಡಬೇಕು. ಇಲ್ಲಿ ಒಂದು ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ. ನಾವು ಕಟ್ ಮಾಡಿದ್ದಂತಹ ಕಾಯಿ ತುರಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಏಲಕ್ಕಿ ಜೊತೆ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನಂತರ ಒಂದು ಬಾಣಲಿ ಕಾಯ್ಲಿಕ್ಕಿಟ್ಟು ಬೆಲ್ಲ ಕರಗಿಸಿ ಅದಕ್ಕೆ ತುರಿದಿರೋಂತಹ ಕಾಯಿ ತುರಿ, ಏಲಕ್ಕಿ ಮತ್ತು ಗಸಗಸೆ, ಸ್ವಲ್ಪ ಚಿರೋಟಿ ರವೆ ಹಾಕಿದ್ನಲ್ಲ ಅದನ್ನು ಎರಡನ್ನೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಆ ಪಾಕಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಪಾಕ ರೆಡಿಯಾಗುತ್ತೆ. ಆ ಪಾಕ ತಣ್ಣಗಾದ ಮೇಲೆ ಈ ಥರ ಉಂಡೆಗಳನ್ನ ಮಾಡಿಕೊಂಡು ಕಣಕ ತಗೊಂಡು ಒಂದೊಂದೇ ಕಣಕಕ್ಕೆ ಮಾಡಿರೋಂಥ ಹೂರಣ ಇಟ್ಟು ಒಬ್ಬಟ್ಟು ತಟ್ಟಿ ಕಾಯ್ತಿರೋ ತವ ಮೇಲೆ ಹಾಕೋಬೇಕು. ಆದಷ್ಟು ತೆಳ್ಳಗೆ ತಟ್ಕೊಳ್ಳಿ. ನಂತರ ಹೂರಣ ಇಟ್ಟ ಮೇಲೆ ನೋಡಿ, ಹೀಗೆ ಇಟ್ಟು ಹೂರಣ ಇಟ್ಟು ಪ್ರೆಸ್ ಮಾಡಿ ಇದನ್ನು ಫುಲ್ ಕವರ್ ಮಾಡಿ ಕೈಯಲ್ಲೇ ಒತ್ಕೊಳ್ಳಿ. ಈಗ ನೋಡಿ, ಕಾದಿರೋ ತವ ಮೇಲೆ ಹಾಕ್ತಾಯಿದ್ದೀನಿ. 1-2-3 ನಿಮಿಷ ಬಿಟ್ಟು ಇದನ್ನು ತೆಗೆದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಹೋಳಿಗೆ ಪೇಪರು. ನೋಡಿ ಹೇಗೆ ಬಂದಿದೆ ಅಂತ. ಈಗ ಇದನ್ನು ಸಣ್ಣ ಉರಿಲೇ ಎಣ್ಣೆ ಹಾಕಿ ಎರಡೂ ಕಡೆ ಬೇಯಿಸ್ಕೋಬೇಕು. ಜೋರು ಉರಿ ಇಟ್ಟರೆ ನಾವು ಹಸಿಕಾಯಿ ಹಾಕಿರೋದ್ರಿಂದ ಒಬ್ಬಟ್ಟು ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಒಬ್ಬಟ್ಟು ಸೀದು ಹೋಗುತ್ತೆ. ಹಾಗಾಗಿ ಸಣ್ಣ ಉರಿಲೇ ಬೇಯಿಸ್ಕೊಳ್ಳಿ. ಈಗ ನೋಡಿ, ಮಗ್ಚಾಕೋತಾ ಇದ್ದೀನಿ. ಇನ್ನೊಂದು ಕಡೆ ಬೇಯಿಸ್ಕೊಂಡು 2 ಕಡೆ ಬೆಂದಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ.
ಹೀಗೆ ತುಂಬ ಒಬ್ಬಟ್ಟು ಮಾಡಿದ್ದೀನಿ ನೋಡಿ. ಇದೇ ರೀತಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಮಾಡಿ ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ನಾನು ಹೇಳಿದ ರೀತಿ ನೀವು ಮಾಡ್ಕೊಳ್ಳಿ ಪ್ಲೀಸ್. ಇದೇ ರೀತಿ ಎಲ್ಲ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.